ಕರ್ತನ ನಾಮದಲ್ಲಿ ಆಸರ ಟಿವಿ ವೀಕ್ಷಕರಿಗೆ ನಾನು ವಂದಿಸುವನಾಗಿದ್ದೇನೆ. ಬನ್ನಿರಿ ಆರಿಸೋಣ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಕರ್ತನ ನಾಮದಲ್ಲಿ ಸ್ವಾಗತಿಸುವನಾಗಿದ್ದೇನೆ. ಬನ್ನಿರಿ ನಾವು ದೇವರನ್ನು ಆರಿಸೋಣ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19 ಮತ್ತು 20-21ನೇ ವಚನ ಹೀಗೆ ಹೇಳ್ತದೆ, ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿದಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಆತನನ್ನು ಆರಿಸೋಣ. ಆತನು ಪರಿಶುದ್ಧನಾಗಿದ್ದಾನೆ. ಆತನು ಸತ್ಯವಂತನಾಗಿದ್ದಾನೆ. ಆತನು ನೀತಿ ಸ್ವರೂಪನಾಗಿದ್ದಾನೆ. ಆ ನೀತಿ ಸ್ವರೂಪನಾದ ದೇವರನ್ನು, ಆರಾಧನೆಗೆ ಯೋಗ್ಯನಾದ ದೇವರನ್ನು ನಾವು ಆರಿಸೋಣ. ನಾವು ಆತನನ್ನು ಮಹಿಮೆಪಡಿಸೋಣ. ಯಾಕಂದ್ರೆ ಅಪ್ಪ ಸ್ವಾಮಿ, ನೀನು ನಮ್ಮನ್ನು ಆಳ್ವಿಕೆ ಮಾಡುವ ದೇವರಾಗಿದೆ ಸ್ವಾಮಿ. ಪರಿಶುದ್ಧ ಆತ್ಮನೇ, ನಿಮ್ಮ ಕರಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವುದಾಗಿದೆ ರಾಜ. ಅಪ್ಪ ಹಾಲೆಲೂಯಾ, ನೀನು ನಮ್ಮನ್ನು ಆಳ್ವಿಕೆ ಮಾಡು. ಹಾಲೆಲೂಯಾ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ನಾವೆಲ್ಲರೂ ಹೇಳೋಣ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಸ್ವಾಮಿ, ನೆನಪೆಲ್ಲ ನಿನ್ನದಾಗಲಿ ರಾಜ, ಮಾತೆಲ್ಲ ನಿನ್ನದೇ ಆಗಲಿ ಸ್ವಾಮಿ. ಓ ದಿನವೆಲ್ಲ ನಮ್ಮನ್ನು ನಡೆಸು ಸ್ವಾಮಿ. ಓ ನಿಮ್ಮ ಚಿತ್ತವನ್ನು ನೆರವೇರಿಸು ರಾಜ. ಯಾಕಂದ್ರೆ ಸ್ವಾಮಿ, ನೀನು ನಮ್ಮನ್ನು ನಡೆಸದೆ ಹೋದರೆ, ನಿಮ್ಮ ಚಿತ್ತವಿಲ್ಲದಿದ್ದರೆ ನಾವು ಏನನ್ನು ಮಾಡಲು ಸಾಧ್ಯವಲ್ಲ ಸ್ವಾಮಿ. ಓ ಕರ್ತನೇ, ನೀನು ನಡೆಸು ರಾಜ. ಹಲ್ಲೆಲೂಯಾ. ನೆನಪೆಲ್ಲ ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ ಯೇಸುವೇ. ಹಲ್ಲೆಲೂಯಾ. ನೆನಪೆಲ್ಲ ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ, ದಿನವೆಲ್ಲ ನನ್ನ ನಡೆಸು ಯೇಸುವೇ. ಎಲ್ಲರೂ ಹೇಳೋಣ, ದಿನವೆಲ್ಲ ನನ್ನ ನಡೆಸು, ನಿಶ್ಚಿತವಾ ನೆರವೇರಿಸು ಯೇಸುವೇ, ನಿಶ್ಚಿತವಾ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮನೇ,
ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಹೌದು ಸ್ವಾಮಿ, ನೀನು ಅತಿಶಯ ಮಾಡುವನಾಗಿದ್ದೀರ ರಾಜ, ನಮ್ಮನ್ನು ಸಂತೈಸುವನಾಗಿದೆ ಸ್ವಾಮಿ. ಓ ನೀನು ಗಾಯವನ್ನು ಕಟ್ಟುವನಾಗಿದೆ ಸ್ವಾಮಿ. ಓ ಮನದ ಕಣ್ಣೀರನ್ನೆಲ್ಲ ಒರೆಸುವ ದೇವರಾಗಿದೆ ಸ್ವಾಮಿ. ಅಪ್ಪ ಯಾರ್ಯಾರು ಈ ಸಮಯ ಕರ್ತನ ಸ್ವಾಮಿ, ಓ ಕರ್ತನ ಸ್ವಾಮಿ ಹೌದಾ ಸಂತೈಸಿಕೆಯನ್ನು ಬಯಸಿದ್ದಾರೆ ಸ್ವಾಮಿ, ನೀನು ಸಂತೈಸಿಕೆಯನ್ನು ನೀಡಿ ಅಪ್ಪ ನೀನು ಮಹಿಮದ ರಾಜ. ಓ ಕರ್ತನ ಸ್ವಾಮಿ, ಯಾರು ಆ ಗಾಯಗಳಿಂದ ಸ್ವಾಮಿ, ಓ ಕರ್ತನ ಸ್ವಾಮಿ ಅಪ್ಪ ಕರ್ತನ ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿದ್ದರು ಸ್ವಾಮಿ, ಓ ಕರ್ತನ ನೀನು ಗಾಯವನ್ನು ಕಟ್ಟಿ ಸ್ವಾಮಿ, ಓ ನೀನು ಗುಣಪಡಿಸಿ ನೀನು ಮಹಿಮದ ರಾಜ. ಓ ಕರ್ತನ ಸ್ವಾಮಿ ಅಪ್ಪ ನೀನು ಮಹಿಮದ ರಾಜ, ಚಿತ್ತ ನೆರವಲ್ಲಿ ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ, ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಹೌದು ಸ್ವಾಮಿ, ಗಾಯವನ್ನು ಕಟ್ಟುವವನೇ ಸುವೆ, ನನ್ನ ಗಾಯವನ್ನು ಕಟ್ಟುವವನೇ, ಕಣ್ಣೀರೆಲ್ಲ ಒರೆಸುವವನೇ ಸುವೆ, ನನ್ನ ಕಣ್ಣೀರೆಲ್ಲ ಒರೆಸುವವನೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಹೌದು ಸ್ವಾಮಿ, ನೀನು ರೂಪಾಂತರ ನೀಡುವನಾಗ್ತೀಯ ರಾಜ. ಓ ನಮ್ಮ ನವಜೀವ ನಮಗೆ ಕೊಡು ಸ್ವಾಮಿ. ಓ ಜಜ್ಜಿ ಹೋದ ನಮ್ಮನ್ನು ರೂಪಿಸು ರಾಜ. ಓ ನಿಮ್ಮ ಚಿತ್ತದ ಉಪಯೋಗಿಸು. ನಾವೆಲ್ಲರೂ ಹೇಳೋಣ, ನಮ್ಮನ್ನು ನಾವು ದೇವರ ಕೈಗಳಿಗೆ ಒಪ್ಪಿಸಿಕೊಡೋಣ. ಆತನು ನಮ್ಮನ್ನು ಮಾರ್ಪಡಿಸುವ ದೇವರಾಗಿದ್ದಾನೆ, ನಮಗೆ ಹೊಸ ಜೀವವನ್ನು ಕೊಡಲು ಶಕ್ತನಾಗಿದ್ದಾನೆ. ಓ ಜಜ್ಜಿ ಹೋದ ನಮ್ಮ ಯಾವ ಸ್ಥಿತಿಗಳು ಇದ್ದರೂ ಅದನ್ನು ಹೊಸತಾಗಿ ಆತನು ಮಾಡಲು ಶಕ್ತನಾಗಿದ್ದಾನೆ. ಆತನ ಕೈಗಳಲ್ಲಿ ನಾವು ಕೊಡೋಣ. ಹಾಲೆಲೂಯ. ರೂಪಾಂತರ ನೀಡುವವನೇ, ನವ ಜೀವ ನೀಡಯ್ಯ ಯೇಸುವೇ. ಹಾಲೆಲೂಯ. ರೂಪಾಂತರ ನೀಡುವವನೇ, ನವ ಜೀವ ನೀಡಯ್ಯ, ಜಜ್ಜಿ ನನ್ನ ರೂಪಿಸು ಯೇಸುವೇ, ಜಜ್ಜಿ ನನ್ನ ರೂಪಿಸು, ಚಿತ್ತಾದಂತೆ ಉಪಯೋಗಿಸು ಯೇಸುವೇ, ನಿನ್ನ ಚಿತ್ತಾದಂತೆ ಉಪಯೋಗಿಸು, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ನಾವೆಲ್ಲರೂ ಹೇಳೋಣ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ,
ಪರಿಶುದ್ಧ ಆತ್ಮನೇ ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ ಪರಿಶುದ್ಧ ಆತ್ಮನೇ ನನ್ನ ಪರಿಶುದ್ಧ ಆತ್ಮನೇ ಪರಿಶುದ್ಧ ಆತ್ಮನೇ ನನ್ನ ಪರಿಶುದ್ಧ ಆತ್ಮನೇ. ಓ ಸ್ವಾಮಿ, ನೀನು ಆಳ್ವಿಕೆ ಮಾಡಿ, ನೀನು ಮಹಿಮೆಯ ರಾಜ. ಓ ನಿಮ್ಮ ಕೃಪಾಸ್ತಿಗೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಸ್ವಾಮಿ. ಹೌದು ಸ್ವಾಮಿ, ಓ ಕರ್ತ ನಮ್ಮ ನಡೆಸುವ ಆತನೇ, ಓ ಕಷ್ಟಗಳ ಮಧ್ಯದಲ್ಲಿ, ಓ ಸ್ವಾಮಿ ಹಿಂಸೆಗಳ ಮಧ್ಯದಲ್ಲಿ, ನೋವುಗಳ ಮಧ್ಯದಲ್ಲಿ ಸ್ವಾಮಿ ನಮ್ಮ ಸಂಗಡ ಇರುವ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ. ಓ ನಮ್ಮ ನಂಬಿಕೆಯನ್ನು ಬಲಪಡಿಸುವ ದೇವರೇ, ಯಾಕಂದ್ರೆ ವಾಕ್ಯ ಹೇಳ್ತದೆ ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುವ ಆತನು ನೀನೇ ಆಗಿದೆ ಎಂಬುದಾಗಿ. ಯಾಕಂದ್ರೆ ನಂಬಿಕೆಯು ಅದು ಕಾಣದಿರುವುದನ್ನು ನಿರೀಕ್ಷಿಸುವಂತದಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ ಸ್ವಾಮಿ. ಓ ಹೌದು ಸ್ವಾಮಿ, ಕಾಣದಿರುವುದನ್ನು ನಿರೀಕ್ಷಿಸುವಂತಹ ಕೃಪೆಗೆ ನಾವು ಪ್ರತಿಯೊಬ್ಬರು ನಡೆಸುವ ಸ್ವಾಮಿ. ಅಪ್ಪ ಕರ್ತ ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ಯಾರ್ಯಾರು ಸ್ವಾಮಿ ಓ ಕರ್ತ ಸ್ವಾಮಿ ಅಪ್ಪ ಈ ಆರಾಧನೆಯಲ್ಲಿ ಭಾಗಿಯಾಗ್ತಿದ್ದಾರೆ ಸ್ವಾಮಿ. ಓ ನಿಮ್ಮನ್ನು ಮಹಿಮೆಪಡಿಸಿದರು ಪ್ರತಿಯೊಬ್ಬರನ್ನು ಸ್ವಾಮಿ ನೀನು ಬಲಪಡಿಸು ಸ್ವಾಮಿ. ಓ ನಂಬಿಕೆ ಹೆಚ್ಚಿಸು. ಯಾಕಂದ್ರೆ ಸ್ವಾಮಿ ಅಪ್ಪ ಸ್ವಾಮಿ ನೀನು ಇದ್ದಾತನು ಇರುವ ಆತನು ಬರುವ ಆತನಾಗಿದೆ. ಯಾಕಂದ್ರೆ ಸ್ವಾಮಿ ಕಳೆದ ದಿನವೆಲ್ಲ ನೀನು ನಮ್ಮೊಂದಿಗೆ ಇದ್ದೀಯ ರಾಜ. ಇಂದು ನಮ್ಮ ಜೊತೆಗೆ ನೀನು ಇರುವಂತ ದೇವರಾಗಿದ್ದಿ. ಓ ಮುಂಬರುವ ದಿನಗಳಲ್ಲೂ ನೀನು ನಮ್ಮ ಸಂಗಡ ಇರುವ ಆತನಾಗಿದೆ. ಯಾಕಂದ್ರೆ ನೀನು ವಾಗ್ದಾನ ಮಾಡಿದಿ ಅಬ್ಬ. ಹೌದು, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇದ್ದೇನೆಂಬ ವಾಗ್ದಾನ ಮಾಡ ನಮ್ಮ ತಂದೆ. ಓ ನಿಮ್ಮ ಕಳೆಗೆ ಒಪ್ಪಿಸಿಕೊಡ್ತಾ ಸ್ವಾಮಿ ಅಬ್ಬ. ಅಲೆಗಳೆಂಬ ಸ್ವಾಮಿ, ಓ ಕಷ್ಟಗಳೆಂಬ, ಓ ಕಷ್ಟ ಸ್ವಾಮಿ ಅಬ್ಬ, ತೊಂದರೆಗಳೆಂಬ ಮಧ್ಯದಲ್ಲಿ ಸ್ವಾಮಿ ಓ ನಮ್ಮನ್ನು ನಿಲ್ಲು ಎಂದವನೇ ನಿಮಗೆ ಸ್ತೋತ್ರ ಸ್ವಾಮಿ. ಓ ನೀನೇ ನಮ್ಮ ಸತ್ವವಾಗಿದೆ ರಾಜ. ಓ ನಮ್ಮ ನಂಬಿಕೆ ನೀನೇ ರಾಜ. ಓ ನಿಮ್ಮ ಕಳೆಯಲ್ಲಿ ನಮ್ಮನ್ನು ಒಪ್ಪಿಸ್ತಾ ಸ್ವಾಮಿ ಅಬ್ಬ ಸ್ವಾಮಿ. ಹೌದು ಅಬ್ಬ, ನೀನು ಮಾಯ ರಾಜ. ಓ ಕರ್ತ ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಅಲೆಗಳ ಮಧ್ಯದಿ ನನ್ನ ನಿಲ್ಲು ಎಂದವನೇ ನೀನೇನ ಸತ್ವ. ನನ್ನ ನಂಬಿಕೆ ನೀನೆ ಅಲೆಗಳ ಮಧ್ಯದಿ ನನ್ನ ನಿಲ್ಲು ಎಂದವನೇ ನೀನೇನ ಸತ್ವ. ನನ್ನ ನಂಬಿಕೆ ನೀನೆ ಕಳೆದ ದಿನವೆಲ್ಲ ನೀ ನನ್ನೊಂದಿಗೆ ಇದ್ದೆ. ಇಂದು ನನ್ನಯ್ಯ ಜೊತೆಯಲ್ಲೇ ಇರುವೆ. ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ಆರ್ಭಟಿಸೋ ಅಲೆಗಳ ಮೇಲೆ ಪಾದ ಪೀಠಾದ ಗುರುತುಗಳೇ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ನೀನು ಎದ್ದು ನಡೆ ಎಂದೆ ಸ್ವಾಮಿ. ಓ ಯೆಹೋವ ರಾಫ, ನಮ್ಮ ಸೌಖ್ಯವು ನೀನೇ ಆಗಿದ್ದಿ ರಾಜ. ಯಾಕಂದ್ರೆ ಸ್ವಾಮಿ ಓ ರೋಗಗಳು ಕಷ್ಟಗಳು ತೊಂದರೆ ಮಧ್ಯದಲ್ಲಿ ಎದ್ದು ನಡೆಯುತ್ತಾ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಓ ನಿಮಗೆ ಅಸಾಧ್ಯವಾದ ಯಾವುದಿಲ್ಲ ಸ್ವಾಮಿ. ನೀನು ಆರೋಗ್ಯದಾಯಕನಾದ ದೇವರಾಗಿದ್ದಿ ರಾಜ. ನಿಮಗೆ ಎಲ್ಲವೂ ಸಾಧ್ಯ ಸ್ವಾಮಿ ಅಪ್ಪ. ನಿಮ್ಮ ಕಡೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಹಲ್ಲೆಲೂಯಾ ರಾಜ. ಎದ್ದು ನಡೆಯೆಂದೆ ಯೆಹೋವ ರಾಫ.
ಮಧ್ಯದಿ ನೀ ಎದ್ದು ನಡೆಯೆಂದೆ ಯೆಹೋವ ರಾಫ. ನನ್ನ ಸೌಖ್ಯವು ನೀನೇ, ಕಳೆದ ದಿನವೆಲ್ಲ ನೀ ನನ್ನೊಂದಿಗೆ ದೇಸುವೆ. ಇಂದು ನನ್ನಯ್ಯ ಜೊತೆಯಲ್ಲೇ ಇರುವೆ, ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಬೇಕಾದ ಗುರುಗಳೇ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಬೇಕಾದ ಗುರುಗಳೇ. ನಿನ್ ತಲೆಯು ಬಾಗಿತು, ನನ್ ಮೇಲೆ ನಿನ್ ಆಳ್ವಿಕೆ ಮುಗಿತು. ನನ್ನನ್ನು ಎದುರಿಸುವಂತಹ ಆಯುಧ ಯಾವುದು ಫಲಿಸಾರು. ಎಲ್ಲರೂ ಹೇಳೋಣ. ರೋಗವೇ ನಿನ್ ತಲೆಯು ಬಾಗಿತು, ನನ್ ಮೇಲೆ ನಿನ್ ಆಳ್ವಿಕೆ ಮುಗಿತು. Yes Lord, hallelujah. ನನ್ನು ಎದುರಿಸುವಂತಹ ಆಯುಧ ಯಾವುದು ಫಲಿಸಾರು. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಬೇಕಾದ ಗುರುತುಗಳೇ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಬೇಕಾದ ಗುರುತುಗಳೇ. ಎಲ್ಲರೂ ಹೇಳೋಣ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಬೇಕಾದ ಗುರುತುಗಳೇ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಬೇಕಾದ ಗುರುತುಗಳೇ. ಅಲೆಗಳ ಮಧ್ಯದಿ ನನ್ನ ನಿಲ್ಲು ಎಂದವನೇ ನೀನೇನ ಸತ್ವ. ನನ್ನ ನಂಬಿಕೆ ನೀನೆ. ಅಲೆಗಳ ಮಧ್ಯದಿ ನನ್ನ ನಿಲ್ಲು ಎಂದವನೇ ನೀನೇನ ಸತ್ವ. ನನ್ನ ನಂಬಿಕೆ ನೀನೆ. ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ. ಇಂದು ನನ್ನಯ್ಯ ಜೊತೆಯಲ್ಲೇ ಇರುವೆ, ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ
ಅಲೆಗಳ ಮೇಲೆ ನಿಮ್ಮಾದ ಬೀಸಾದ ಗುರುತುಗಳೇ. ಹೌದು ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಎದುರು ಬರುವ ಅಲೆಗಳಲ್ಲಿ ನಮ್ಮ ಯೇಸು ಸ್ವಾಮಿ ನಮ್ಮ ಬಲವಾಗಿ ನಮ್ಮ ಮಧ್ಯದಲ್ಲಿ ಇರುವ ಆತನಾಗಿದ್ದಾನೆ. ಯಾಕಂದ್ರೆ ಅದು ಎದುರು ಬರುವ ಅಲೆಗಳ ಮೇಲೆ ಆತನ ಪಾದ ಗುರುತನ್ನು ನಾವೆಲ್ಲರೂ ಕಾಣಲು ಆತ ನಮ್ಮನ್ನು ಶಕ್ತವಾಗಿ ನಡೆಸುವ ಆತನಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಡೋಣ. ಆತ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಯಾಕಂದ್ರೆ ನಾವು ಆತನ ನಂಬಿ ನಾವು ಬಂದಿದ್ದೇವೆ, ಆತನ ಪಾದ ಬಳಿ ಬಂದಿದ್ದೇವೆ. ಆತನ ನಿರೀಕ್ಷಿಸೋಣ. ಹೌದು ಹೌದು, ಆತನ ನಿರೀಕ್ಷಿಸೋಣ. ಯಾಕಂದ್ರೆ ಆತನನ್ನು ಮಹಿಮೆಪಡಿಸಲು ನಮ್ಮ ಹತ್ತಿರ, ಹೌದು, ಆತನು ಹೊಗಳಲು ನಮ್ಮ ಮಾತುಗಳು ಸಾಲದು. ಯಾಕಂದ್ರೆ ಆತನು ಉನ್ನತನಾದ ದೇವರಾಗಿದ್ದಾನೆ, ಮಹೋನ್ನತನಾಗಿದ್ದಾನೆ. ಆತನು ದೃಷ್ಟಿಸೋಣ. ಆತ ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಹೌದು ಸ್ವಾಮಿ, ವಾಕ್ಯ ಹೇಳ್ತದೆ. ಹೌದು ಹೌದು ಸ್ವಾಮಿ, ನೀನು ಬರುವ ಕಾಲವು ಸಮೀಪವಾದೆ. ಸ್ವಾಮಿ, ನಾವೆಲ್ಲರೂ ಕರ್ತನ ನಿಮ್ಮ ಮುಖವನ್ನು ನೋಡಬೇಕು. ಪ್ರತಿಯೊಬ್ಬರನ್ನು ವೀಕ್ಷಿಸುವ ಪ್ರತಿಯೊಬ್ಬರನ್ನು, ನಿಮ್ಮ ದೃಷ್ಟಿಸುವ ಪ್ರತಿಯೊಬ್ಬರನ್ನು ಸ್ವಾಮಿ ನೀನು ಬಲಪಡಿಸಿ ನಡೆಸು, ಚಿತ್ತ ಅಂತ ನಡೆಸು ಸ್ವಾಮಿ. ನೀನು ಮಹಿಮೆ ಅಂತ ರಾಜ, ಚಿತ್ತ ನೆರವಲ್ಲಿ ಅಪ್ಪ ಕರ್ತನೆ, ನಿಮಗೆ ಮಹಿಮೆ ಉಂಟಾಗಲಿ ರಾಜ. ನೀನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ ಏಸಯ್ಯ, ದೃಢವಾಗಿ ಹಿಡಿದುಕೊಂಡೆ. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ ಏಸಯ್ಯ, ದೃಢವಾಗಿ ಹಿಡಿದುಕೊಂಡೆ. ನಿನ್ನ ಮೇಲೆ ತಾಳು, ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ನಿನ್ನ ಮೇಲೆ ತಾಳು, ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ಯೇಸುವೇ 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 ನನ್ನ ದೇವರೇ, ಯೇಸುವೇ 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 ನನ್ನ ದೇವರೇ. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ ಏಸಯ್ಯ, ದೃಢವಾಗಿ ಹಿಡಿದುಕೊಂಡೆ. ಹೌದು ಸ್ವಾಮಿ, ನೀ ಬರುವ ಕಾಲವು ಸಮೀಪವಾದೆ ಸ್ವಾಮಿ. ಓ ನಿಮ್ಮ ಮುಖವನ್ನು ನಾವು ನೋಡಬೇಕು ಸ್ವಾಮಿ. ಓ ನಿಮ್ಮ ಚಿತ್ತವನ್ನು ನಾವು ಮಾಡಬೇಕು ರಾಜ. ಓ ನಿಮಗಾಗಿ ಜೀವಿಸಬೇಕು ಸ್ವಾಮಿ. ನಾವು ನಮ್ಮನ್ನೇ ತರುವವರಾಗಿದೆ ಸ್ವಾಮಿ. ಓ ನಿಮ್ಮ ಸೇವೆ ಮಾಡಿ ಮಹಿಮೆಗೋಸ್ಕರ ಉಪವಾಸ ಪಡಬೇಕು. Yes Lord, hallelujah. Oh, hallelujah, Raja. Oh, ಸ್ತೋತ್ರ ಸ್ವಾಮಿ, hallelujah. ಬರುವ ಕಾಲವು ಬಹು ಸಮೀಪವೇ, ನಿಮ್ಮುಖ ನೋಡಬೇಕು ನನ್ನ ಯೇಸುವೇ. Yes Lord, hallelujah. ಬರುವ ಕಾಲ
ಹೊಂದೆ, ದೃಢವಾಗಿ ಹಿಡಿದುಕೊಂಡೆ. యేసయ్య ದೃಢವಾಗಿ ಹಿಡಿದುಕೊಂಡೆ, ದೃಢವಾಗಿ ಹಿಡಿದುಕೊಂಡೆ. యేసయ్య ದೃಢವಾಗಿ ಹಿಡಿದುಕೊಂಡೆ. ನಿನ್ನ ಮೇಲೆ ಸಾಲು, ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ನಿನ್ನ ಮೇಲೆ ಸಾಲು, ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ಹೌದು ಸ್ವಾಮಿ, ನಿಮ್ಮನ್ನ ಮೇಲೆತ್ತಲು ಅಬ್ಬಾ ಸ್ವಾಮಿ, ನಿಮ್ಮನ್ನು ಹೊಗಳಲು ನಮ್ಮ ಮಾತುಗಳು ಸಾಲದು ಸ್ವಾಮಿ. ಓ ಕೃಪೆ ಕೊಟ್ಟಿ ಸ್ವಾಮಿ, ನಿಮ್ಮನ್ನು ಸುಸಲು, ನಿಮ್ಮ ಮೈಪಡಿಸಲು, ನಿಮ್ಮನ್ನು ಆರಿಸಲು ಕೃಪೆ ಕೊಟ್ಟಿ ಸ್ವಾಮಿ. ಓ ಪ್ರತಿಯೊಂದು ಕರ್ತನ ಸ್ವಾಮಿ, ಕರ್ತನ ಸ್ವಾಮಿ, ಈ ಆರಾಧನೆಯಲ್ಲಿ ಭಾಗಿಯಾಗಿದ್ದ ಪ್ರತಿಯೊಂದು ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಓ ಸ್ವಾಮಿ, ಅವರಿಗೆ ಬರತಕ್ಕ ಪ್ರತಿಯೊಂದು ಪ್ರತಿಫಲವನ್ನು ಒದಗಿಸು ಸ್ವಾಮಿ. ಯಾಕಂದ್ರೆ ನೀನು ಸ್ತುತಿ ಯಜ್ಞಗಳನ್ನು ಸ್ವೀಕರಿಸುವ ದೇವರಾಗಿದೆ ಸ್ವಾಮಿ. ಸ್ತುತಿ ಸ್ತೋತ್ರಗಳ ಮಧ್ಯೆ ವಾಸ ಮಾಡುವ ದೇವರಾಗಿದೆ. ಓ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ ರಾಜ.